ನಾವಿವತ್ತು ಸರ್ ಜೆ.ಸಿ. ಬೋಸ್ ಇಕೋ ಕ್ಲಬ್ ವತಿಯಿಂದ ಸರ್ಕಾರಿ ಪ್ರೌಢಶಾಲೆ ಮಹಾಜನಗಡಿಯಿಂದ ಇವತ್ತು ಸಾಮಾಜಿಕ ಅರಣ್ಯ ವಲಯ ಅರಣ್ಯ ಸಸ್ಯ ಕ್ಷೇತ್ರ ಕುಮಾರನಹಳ್ಳಿ ತಾಂಡಕ್ಕೆ ಭೇಟಿ ನೀಡಿದ್ದೀವಿ. ಇಲ್ಲಿಗೆ ಭೇಟಿ ನೀಡೋ ಉದ್ದೇಶ ಇಷ್ಟೇ. ನಾವಿವತ್ತು ಎಕೋ ಕ್ಲಬ್ ವತಿಯಿಂದ ಪರಿಸರದ ಸಂರಕ್ಷಣೆ ಬಗ್ಗೆ, ಪರಿಸರದ ನಾಶದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಮಗೆ ತಿಳಿದಂತೆ ಪರಿಸರ ನಾಶ ಆಗೋದನ್ನು ನಾವು ಬೆಟ್ಟದ ಮಲ್ಲೇಶ್ವರ ಅರಣ್ಯ ವಲಯದಲ್ಲಿ ನೋಡಿ ಬಂದ್ವಿ. ಈಗ ಪುನಃ ಅರಣ್ಯವನ್ನು ನಿರ್ಮಾಣ ಮಾಡಬೇಕು ಅಂದರೆ ಏನು ಮಾಡಬೇಕಾಗುತ್ತೆ ಅಂದಾಗ ಸರ್ಕಾರ ಅರಣ್ಯ ಇಲಾಖೆಯ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಅದರಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮ ಒಂದು. ಹಾಗೆ ಗಿಡ ನೆಡೋದಕ್ಕೆ ಅಗತ್ಯವಾದ ಗಿಡಗಳನ್ನು ಬೆಳೆಸುವಂತಹ ಒಂದು ಕ್ಷೇತ್ರವೇ ಅರಣ್ಯ ಸಸ್ಯ ಕ್ಷೇತ್ರ. ಇಲ್ಲಿ ನೀವು ನೋಡ್ಬೋದು, ಸುತ್ತಲಿಂಗ್ ತೋರಿಸು. ಇಲ್ಲಿ ಈಗ ನೋಡ್ಬೋದು ನೀವು ಬೇರೆ ಬೇರೆ ಕಡೆಯಲ್ಲಿ ವಿಧದ ಸಸ್ಯದ ಬೀಜಗಳನ್ನು ಸಂಗ್ರಹಿಸಿ ಅರಣ್ಯ ಇಲಾಖೆಯವರು ಸಸಿಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಒಂದು ಹಂತದವರೆಗೆ ಬೆಳೆದಂತಹ ಸಸಿಗಳನ್ನು ಪ್ರತಿ ವರ್ಷ ವಿವಿಧ ಅರಣ್ಯ ಪ್ರದೇಶಗಳಲ್ಲಿ ನೆಡುವ ಮೂಲಕ ಮತ್ತೆ ಪರಿಸರವನ್ನು ಪುನರ್ ನಿರ್ಮಾಣ ಮಾಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಅರಣ್ಯ ಇಲಾಖೆಯ ಮೂಲಕ. ಇದನ್ನು ನಾವು ಗಮನಿಸಬೇಕು. ನಾವು ಕೂಡ ನಮ್ಮ ಎಕೋ ಕ್ಲಬ್ನಿಂದ ಅರಣ್ಯ ಇಲಾಖೆಯವರಿಗೆ ಸಹಕಾರವನ್ನು ಕೊಡ್ಬೋದು. ಆ ಮೂಲಕ ಇಲ್ಲಿಂದ ಸಸಿಗಳನ್ನು ಪಡೆದು ನಮ್ಮ ಶಾಲಾ ಆವರಣ, ನಮ್ಮ ಊರಿನಲ್ಲಿರುವಂತಹ ಪಾಳು ಭೂಮಿಗಳು ಇಂಥಲ್ಲೆಲ್ಲ ನಾವು ಸಸಿಗಳನ್ನು ನೆಡುವ ಮೂಲಕ ಪುನಃ ಪರಿಸರವನ್ನು ನಿರ್ಮಾಣ ಮಾಡಿ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡಿಕೊಂಡು ಮುಂದಿನ ಪೀಳಿಗೆ ಬಿಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ನಮ್ಮ ಸರ್ ಜೆ.ಸಿ. ಬೋಸ್ ಇಕೋ ಕ್ಲಬ್ ಶ್ರೀ ತಿಗರಿ ಕರಿಯಪ್ಪ ಸರ್ಕಾರಿ ಪ್ರೌಢಶಾಲೆಯ ಇಕೋ ಕ್ಲಬ್ನ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಲ್ಲಿ ಈ ಗಂಭೀರವಾದ ವಿಷಯವನ್ನು ತುಂಬ್ತೀರಿ ಅನ್ನುವಂಥ ಆಶಯವನ್ನು ನಾವು ಇಟ್ಕೊಂಡಿದ್ದೀವಿ. ಧನ್ಯವಾದಗಳು.